ಐತೆ ಹಬ್ಬ. ಮನ್ಯಾಗ ಹೆಣ್ಮಕ್ಳು ಇದ್ರನ ಹಬ್ಬ ಚಂದ. ನೋಡು ಒಬ್ಬೊಬ್ಬಕ್ಕೆ ಸೀರೆ ಉಟ್ಕೊಂಡು ಎಷ್ಟು ಚಂದ ಕಾಣಕತ್ತೀರಿ. ಹೊಸ ಹೊಸ ಸೀರೆ ಉಟ್ಕೊಂಡು ಜಗ್ಮಗ್ ಜಗ್ಮಗ್ ಕಾಣಕತ್ತೀರವ. ನಮ್ಮ ರೇಷ್ಮಿ ಅಂಕರು ಅದೊಂದು ಬಗವಾ ಹಾಕೊಂಡು ನಿಂತು ಬಿಡ್ತಿತ್ತು. ಇವತ್ತು ಎಷ್ಟು ಚಂದ ಕಾಣಕತ್ತೀನಿ ನೋಡ್ರಿ ರೇಷ್ಮಿ. ನನ್ನ ದೃಷ್ಟಿನ ಆಗದೆ ಇರ್ಲಿವ ನನ್ನ ಮೊಮ್ಮಕ್ಳಿಗೆ. ಅಮ್ಮ ಹೊಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ನೀವು ಅಷ್ಟ ಹೋಗ್ಬಿಡ್ರಿವ. ಶ್ರೀಧರನರ ಶ್ರೀಕಾಂತನರ ಜೋಡಿ ಮಾಡಿ ಕರ್ಕೊಂಡು ಹೋಗ್ರಿ. ಬಂಗಾರ ಹಾಕೊಂಡ್ರಿ ಇಲ್ಲಿ ಹುಷಾರು ನೋಡು. ಅಮ್ಮ ಇವು ಬಂಗಾರದ ಯಾವ ಅಲ್ರಿ, ಇವು 1 ಗ್ರಾಮ್ ಗೋಡಿನೂರು ಇವು. ಯಾರ ಕೇಳಿದ್ರಂಗೆ ಕೊಟ್ಟು ಬಿಡುದ್ರಿ ಸುಮ್ಮನೆ. ಇಜಿ ನೀವು ಬಂಗಾರ ಬಾಯಿ ಬಾಯಲ್ಲಿ ಬಿಡುವಂಗದವ್ಲಿ ಇವು ಸಾಮಾನ. ಪಾರವ ನೀ ಯಾಕೆ ಹಾಕೊಂಡಿಲ್ಲ ಅಂತದ? ಇದು ಹಾಯ್ ನೆಕ್ ಐತಿ, ಬ್ಲೌಸ್ ಚಂದ ಕಾಣಂಗಿಲ್ಲ ಅಮ್ಮ, ಅದಕ್ಕೆ ಹಾಕೊಲಿಲ್ಲ ನಾನು. ಹಾಯ್ ನೆಕ್ಕು, ಲೋ ನೆಕ್ಕು, ಇವ ಜಂಪರ್ನ್ಯಾಗ ಏನು ತರತರದ್ದು ಬಂದಾವೆ ಇವ ಡಿಸೈನ್. ನಮ್ಮ ಕಾಲದಾಗ ಹಿಂಗತಿ ಇದ್ದಿದ್ದಿನ ಇಲ್ಲ. ಅಡಿಗೆ ಏನು ಮಾಡಕ್ ಕುಂತಾರ ನಿಮ್ಮವಾರು? ಯಮ್ಮ ಇವತ್ತು ನಚಿನಾಗ ಎದ್ದು ನಾವು ಅಡಿಗೆ ಮಾಡಿವಿ. ಅವರಿಬ್ರು ಅಕ್ಕ ತಂಗಿ ಕುಂತ್ಕೊಂಡು ಮಾತಾಡಕತ್ತಾರ. ಇರ್ಲಿ ಬಿಡವಾ, ನಿಮ್ಮವಾರ ಇಬ್ರು ತನ್ನಾಗ ಕುಂದ್ರಿಸಿರಲ್ಲ ಸಾಕು. ಮತ್ತೆ ಏನು ಅಡಿಗೆ ತಿನ್ನುವಂಗೆ ಮಾಡಿದ್ರೆ ಏನು ಮತ್ತೆ? ಯಮ್ಮ ಪಾರವಪ್ಪನು ಇದ್ಲ? ಆಕಿನೇ ಎಲ್ಲ ಹೇಳ್ಕೊಟ್ಟಿರೋದು. ಹಂಗ ನಮ್ಮ ಅತ್ತಿನೂ ಕುಂತಿದ್ಲ ಅಡಿಗೆ ಮಾಡೋ ಮುಂದಾಗ. ಯವ್ವ ಹಂಗಂದ್ರೆ ಕಣ್ಣು ಮುಚ್ಕೊಂಡು ಊಟ ಮಾಡ್ಬೋದು. ಅಂದ್ರೆ ನಾವು ಅಡಿಗೆ ಮಾಡಿದ್ದು ಚಲೋ ಇರಂಗಿಲ್ಲನ? ಪಾರವಪ್ಪ ಮಾಡಿದ್ದಾದ್ರೆ ಕಣ್ಣು ಮುಚ್ಕೊಂಡು ತಿನ್ಬೋದನ? ಅಲ್ಲ ನಾ ಬಂದಿಲ್ಲ ಅಂತೇಳಿ ಒಬ್ರಿಗೂ ಕೊರಗ ಇಲ್ಲನ? ತಯಾರಾಗಿ ತಾವ ಅಟ್ಟ ಕುಡಿಕೊಂಡ್ರ. ಅಯ್ಯೋ ಬಂದೆ ಅಯ್ಯವ, ನಾ ಬರಂಗಿಲ್ಲ ಅಂತ ಮಾಡಿದ್ವಿ. ಚಲೋ ಆಯ್ತು ಬಿಡಿವ ಬಂದಿದ್ದು. ಎಲ್ಲ ಸುಳ್ಳು. ನಾ ಬಂದಿಲ್ಲ ಅಂತೇಳಿ ನಿಮ್ಗೆ ಯಾರಿಗೂ ಏನು ಇಲ್ಲ ಇಲ್ಲ. ಈಗ ನನ್ನ ಮುಂದೆ ಆಟೋದ್ರ ಅಮ್ಮ ಮಾಡ್ತೀರ ಅಲ್ಲ ನಾ. ಪರವಕ್ಕ ಕಡಿವಿನ ತಟ್ಟಿ ಒಟ್ಟು ಖಾಲಿ ಹಾಕತ್ತೇವ. ಏ ಮಿಲ್ಟ್ರಿ ನೀ ಸುಮ್ಮರ ಯಾಕೆ ನನಗೆ ಯಾಕೆ ಮಿಲ್ಟ್ರಿ ಐತಿ? ಚಲೋ ಮಾಡ್ಕೊಂಡ್ರೆ ನೀವಿಬ್ರು? ಚೈತ್ರಿ ಬಡಾನ ಹೋಗಿ ಜಳಕ ಮಾಡ್ಬಾ, ಗುಡಿಗೆ ಹೋಗುನಂತ. ನೀವು ಮಾತ್ರ ಚಂದಾಗ ರೆಡಿ ಆರಿ. ನಾ ಮಾತ್ರ ಹೆಂಗಾರ ರೆಡಿ ಆಗಿರ್ಬೇಕು ಅನ್ನೋ ಲಗುನ ಬಾ ಅಂತ ಹೇಳ್ತಾರೆ. ಆತ್ ಹೋಗಯ್ಯವ, ನೀನು ಚಂದಾಗ ರೆಡಿ ಆಗಿವಾ ಆತಾ? ಏನು ಹೂವು ಉಳ್ಸಿರ ಎಲ್ಲ ನೀವ ಹಾಕೊಂಡ್ರ. ಅದಕ್ಕೆ ಸಣ್ಣರಾಗಿ ಹುಟ್ಟಬಾರ್ದು ಅನ್ನೋದು. ನಮ್ಗೇನು ಇರಂಗೇ ಇಲ್ಲ, ಎಲ್ಲ ತಾ ಹಾಕೊಂಡಿರ್ತಾರೆ. ಇಲ್ಲ ನಿನಗೂ ಹೂ ಅದಾವ, ನೀ ಬರ್ತಿ ಅಂತೇಳಿ ನಿಮ್ಮ ಅಣ್ಣ ಹೇಳಿದ್ರು. ಆದ್ರೆ ನೀ ಇಷ್ಟು ಲಗು ಬರ್ತಿ ಅಂತ ನಮಗೆ ಗೊತ್ತಿದ್ದಿದ್ದಿಲ್ಲ. ನಾ ಬಂದಿದ್ದಂಗಾರೆ ನಿಮ್ಗೆ ಯಾರಿಗೂ ಖುಷಿನೇ ಇಲ್ಲ. ಹಂಗೆ ಯಾಕಂತೀಯವ, ನೀ ಇರ್ಲಿಕ್ಕಂದ್ರೆ ಹಬ್ಬ ಆಗ ನಾನು. ಏ ಮಿಲ್ಟ್ರಿ ನೀನು ಇಲ್ಲೇ ಸೆಟ್ಲ್ ಆಗೇ ಬಿಟ್ಟಿಯಲ್ಲ. ನಿಮ್ಮ ಅತ್ತಿ ನೀನು ಇಲ್ಲೇ ಟೆಂಟ್ ಹಾಕೇ ಬಿಟ್ರೇನು? ಇನ್ನೂ ಹೋಗೇ ಇಲ್ಲ ಯಾಕೆ? ನಾನು ನನ್ನ ತವ್ರ ಮನೆಗಿದ್ರೆ ನಿನಗೇನು? ನೀ ದುಡ್ಡು ತಂದು ಹಾಕಿ ಅನ್ನೋದು. ಸುಮ್ಮಿರು ರಶ್ಮಿ, ಯಾವ ಸುಮ್ಮಿರು ಚೈತ್ರವ. ಏನಿಬ್ರು ಚಲೋ ಮಾಡಿಬಿಡ್ತಾರ ನೋಡು. ಕಾಲ್ ಕೆದ್ರಕೊಂಡ ಕುಂತಿರ್ತಾರ ಯಾವ ಜಗಳ ತೆಗ್ದೇನಂತೇಳಿ. ಚೈತ್ರಿ ಬರೀ ಮಾತಾಕ ಹೊಲಗುಣ ಹೋಗಿ ತಯಾರಾಗಿ ಬರೋಗು. ನಿಂದ ಇದನ್ನ ಇಟ್ಟಿನ ನೋಡು ಲಂಗದವನಿ, ಅದನ್ನ ಹಾಕೊಂಡ್ಬರೋಗು. ಅಯ್ಯ ಹೊಸಾದನ ಅಕ್ಕ? ಹೊಸಾದ ಅಲ್ಲ, ಹಳೇದು. ಸೀರಿಲ ಹೊಲಸೈತಿ. ನೀವು ಮಾತ್ರ ಹೊಸ ಅರಿಬಿ ಹಾಕೊಂಡ್ರಿ, ನನಗೆ ಮಾತ್ರ ಹಳೆ ಸೀರೆಲೆ ಲಂಗ ಬ್ಲೌಸ್ ಹೊಲ್ಸಿರೇನ ಯಾಕ? ಯವ್ವ ನಂದು ಹೊಸ ಸೀರೆ ಜಂಪರ್ ಪೀಸ್ ಕತ್ತರ್ಸಂದ್ರ ನಿಮ್ಮಕ್ಕ ಅದನ್ನ ಹಿಂಬರ್ಕೆ ಕತ್ತರಿಸಿಬಿಟ್ಟ. ಅದಕ್ಕೆ ಇನ್ನೇನು ಮಾಡೋದು ಅಂತೇಳಿ ಅದನ್ನ ಲಂಗ ಜಂಪರ್ ಹೊಲ್ದಾರ ನೋಡು. ಈಕಿ ಬರೀ ಇಂಥದ ಮಾಡ್ತಾಳ. ಆಕೆ ಇರೋದು ಉಲ್ಟಾ ಪಟ್ಟ ಅದಾಳ. ಉಲ್ಟಾ ಪಟ್ಟ ಅಂದ್ರ ಮತ್ತೆ ನೀನು ನೋಡಿಲೆ ಕಾಲ್ ಮ್ಯಾಕ ತಲೆ ತಳ್ಯಾಕ ಮಾಡೇ ಬಿಡ್ತೀನಿ. ಮತ್ತೆ ಬರೀ ಕುಸ್ತಿನ ಹಿಡಿತೀರ ಏನ ತಯಾರಾಗಿ ಹೋಗುದ? ಅಮ್ಮರೇ ಓ ಬಾರ್ತಿ ಬಾಬೆ, ನೀ ಹೋಗುವ ತಯಾರಾಗಿ ಹೋಗು. ನಾ ಬರೋ ಮಟ ನೀವು ಹೋಗ್ಬೇಡ್ರಿ. ಮತ್ತೆ ಹೋದ್ರಿ ಅಂದ್ರೆ ನೋಡಿ ನಿಮ್ಮನ್ನ. ಹಬ್ಬದ ದಿನ ಈಕೆ ಯಾಕೆ ಬಂದ್ಲು? ಬರೀ ನಮ್ಮ ನೆಮ್ಮದಿ ಹಾಳಾಗ ಮಾಡಕ್ಕೆ ಬರ್ತಾರೆ ನೋಡಿ ಇವರು. ರಾಧಾ ಆರಾಮದಿ? ನಾ ಆರಾಮ ಇರ್ಲಿಕ್ಕಂದ್ರೆ ನೀವೇನು ಬಂದು ಜೋಪಾನ ಮಾಡೋ ಹಂಗದ್ರೇನ? ನೀವು ಎದಕ್ಕೆ ಬಂದಿರಿ ಹಬ್ಬದ ದಿನ ನಮ್ಮ ಮನೆಗೆ? ರಾಧಾ ಸುಮ್ಮಿರವ, ಮನಿ ಮುಟ್ಟ ಮುತ್ತೈದಿ ಹೆಣ್ಮಗಳು ಹಂಗೆ ಮನಿ ಮುಟ್ಟ ಬಂದಾಳ, ಹಂಗೆಲ್ಲ ಮಾತಾಡಬಾರ್ದು. ಸುಮ್ಮನಿಂದ್ರು. ಬಾರ್ತಿಕ ಆರಾಮದಿರಿ? ಹಾಂ ಆರಾಮದಿರಿ ನೋಡ್ರಿ. ಗುಡಿ ಹೊಂಟಿದ್ರೇನ? ಹ್ಞೂ ರೀ ಅಕ್ಕ. ಅಮ್ಮ ನಾನು ಇವತ್ತು ದುರ್ಗಾದೇವಿದು ಪೂಜೆ ಮುಗಿಸಾಕತ್ತೀನಿ ರೀ. ಅದಕ್ಕೆ ರಾಧಾಗ ಮುತ್ತೈತನ ಕಿಡಾಕಂತ ಬಂದೀನಿ ರೀ. ಊರಾಗ ಯಾರೂ ಸಿಗ್ಲೇ ಇಲ್ಲನ? ನಮ್ಮ ಮನೆ ಹೇಳಿ ಕಳ್ಸೀನಿ ನಮ್ಮ ಮನೆಗೆ ಬರಕ್ಕೆ ಹೋಗ್ಬೇಡ್ರಿ ಅಂತೇಳಿ. ನಮ್ಮ ಮನೆಗೆ ಎದಕ್ಕೆ ಪದೇ ಪದೇ ಬರ್ತೀರಿ ನೀವು? ನಾ ಬರಂಗಿಲ್ಲ. ಮನೆ ಹೆಣ್ಮಗಳು ನೀನು ಬಿಟ್ಟು ಪೂಜೆ ಹೆಂಗೆ ಮಾಡೋಕ್ಕಾಗತ್ತೆ ಹೇಳು? ಇಂಥದಕ್ಕೆ ಮಾತ್ರ ಬೇಕು. ಯಾರ ಸ್ವಾಮಿಗಳನ್ನ ಕೇಳಿದಾರ ಹೆಣ್ಮಕ್ಳನ್ನ ಬಿಟ್ಟು ಏನು ಮಾಡಬಾರ್ದು ಅಂತೇಳಿ. ಪಾಪ ಹತ್ತಿರ್ಬೇಕು ನಿಮಗೆ. ಅಂದಲ್ಲೇ ಬಂದಿರಿ ನನ್ನ ಮನೆಗೆ. ರಾಧಕ್ಕ ಹಬ್ಬದ ದಿನ ಹಂಗತಿ ಮಾತಾಡ್ಬಾರ್ದವ, ಸುಮ್ಮಿರು. ಅಮ್ಮರ ನಾ ಹೇಳಿನಿಲ್ಲ ನನ್ನ ಪಾಡಿಗೆ ನಾನು ಇರಾಕ್ ಬಿಡ್ರಿ ಅಂತೆ. ನಮ್ಮ ಮನೆ ನಾ ಚಂದದೀನಿ, ಮತ್ತೆ ಎದಕ್ಕೆ ಬರ್ತಾರ್ರಿ ಇವರು? ನಾ ಮೊನ್ನೆ ಹೇಳಿನಿ ನಮ್ಮ ಪಾಲಿಗೆ ನೀವಿಲ್ಲ, ನಿಮ್ಮ ಪಾಲಿಗೆ ನಾವಿಲ್ಲ ಅಂತೇಳಿ. ಮತ್ತೆ ಹೊಳೆ ವಾಪಸ್ ಹಿಂಗೆ ಪದೇ ಪದೇ ಬಂದ್ರೆ ಈಗ ನೀವು ಅಲ್ಲಿ ಅಂದ್ರೆ ಆ ಮನೆ ಹೆಣ್ಮಗಳು ಅಂತೇಳಿ ಸುಳ್ಳಾಗತ್ತಾನೆ ಹೇಳಿ ನೋಡುನು. ಎಲ್ಲರ ಮನೆಗೂ ಜಗಳ ಜೋಟಿರ್ತಾವೆ, ಯಾರ ಮನೆಗೆ ಇರಂಗಿಲ್ವಾ? ಹಂಗಂತೇಳಿ ಸಂಬಂಧಗಳನ್ನ ಬಿಟ್ಕೊಂತ ಹೋಗ್ಬಿಡುದನ? ಹುಚ್ಚದಿ ನೀನು. ಅದರ ಬೇರೆ ನಿಮ್ಮ ಮೊಯ್ನಿ ಇವತ್ತು ನಿನ್ನ ಮುತ್ತೈತನ ಕರೆಯಕ್ಕೆ ಬಂದಾಳ, ಒಲ್ಲೆ ಅನ್ಬಾರ್ದು. ಹೋಗು. ಅಮ್ಮ ಎಲ್ಲ ಗೊತ್ತಿದ್ರು ಹೇಳ್ತಿರಲ್ಲ ನೀವು, ನಾ ಹೆಂಗೆ ಹೋಗ್ಲಿ ಆ ಮನೆಗೆ?
ನೋಡುವ, ಯಾವಾಗಲೂ ಮುತ್ತೈತನಕ್ಕೆ ಯಾರ ಕರೆದ್ರೂ ಒಲ್ಲೆ ಅನ್ನಬಾರ್ದು. ನೀ ಆ ಮನೆ ಹೆಣ್ಮಗಳು ಅಂತೇಳಿ ಹೋಗಕ್ಕೆ ಹೋಗ್ಬೇಡ, ಒಂದು ಮುತ್ತೈದೆಯಾಗಿ ಹೋಗು. ನೀ ಮಾತಿ ಬೆಲೆ ಕೊಟ್ಟು ಹೋಗ್ಕೇನ್ರಿ. ತಂಗಿ ಬರ್ತಾಳ ತಗೋರವ. ಅಮ್ಮಾರ, ಮನೆಯವ್ರೆಲ್ಲರೂ ಇವತ್ತು ಊಟಕ್ಕೆ ಬರ್ರಿ. ಇಲ್ಲಿ ಮನ್ಯಾಗ ಹಬ್ಬ ಐತವಾ, ಪೂಜೆ ಅದು ಮಾಡೋದೈತಿ. ಚೈತ್ರನ ಮತ್ತು ರಾಧನ ಕಳಿಸ್ತೀನಿ ತಗೋರವ. ಅಮ್ಮ ನನಗೆ ಆಶೀರ್ವಾದ ಮಾಡ್ರಿ. ಆ ದೇವಿ ಕೃಪಾಟ ಕಟಾಕ್ಷ ನಿನ್ನ ಮ್ಯಾಗಿರ್ಲಿವ. ಆದಷ್ಟು ಲಘು ನೋಡಿಲ್ಲ, ನಿನಗೂ ಒಂದು ಮಗು ಆಗಲಿ, ಲಘುನ ತಟ್ಟಲು ತೂಗ್ಲಿ ನಿಮ್ಮ ಮನ್ಯಾಗನು ಅಂದಂಗೆ ಬಾರ್ತಿ. ನೋಡುವ, ಮನೆ ಹೆಣ್ಮಗಳು ಮನೆಗೆ ಬಂದಿರ್ತಾಳೆ. ಆಕೆಗೆ ಇವತ್ತು ಹಬ್ಬ ಐತಿ. ಆಕೆಗೆ ಅವಮಾನ ಮಾಡಿ ಆಕೆ ಕಣ್ಣೀರು ಹಾಕಿಸಿ ನೀವು ಕಳ್ಸಕ್ಕೆ ಹೋಗ್ಬೇಡ್ರಿ. ಆಕೆ ಕಣ್ಣೀರು ಏನಾರ ಹಾಕಿಲ್ಲ ಅಂದ್ರೆ ನಿಮ್ಮ ಮನ್ಯಾಗ ನಿಮ್ಗೆ ಒಳಿ ತಗಂಗಿಲ್ಲ ತಂಗಿ. ನಾನು ಏನೋ ಒಂದು ಹೇಳಿ ಆಕೆಗೆ ಸಮಾಧಾನ ಮಾಡಿ ಕಳ್ಸಾಕತ್ತೀನಿ. ತಿರುಪತಿ ಹೇಳಿಲ್ವಾ, ಅವ್ನ ನಾಲಿಗೆ ಮ್ಯಾಗ ಒಟ್ಟ ಹಿಡ್ತಾನ ಇಲ್ಲ. ಬಾಯಿ ಬಂದಂಗೆ ಮಾತಾಡಿದ್ರೆ ನೋಡು, ಆಕೆ ಹೊಳ್ಳಿ ನಿಮಗೇನಾದರೂ ಶಾಪ ಹಾಕಿದ್ಲ ಅಂದ್ರೆ ತಟ್ಲಾರ್ದ ಇರಂಗಿಲ್ಲ ತಂಗಿ. ನಿನ್ನ ಗಂಡನ ಕೇಳಿ ಬಂದಿರೋದಿಲ್ವಾ? ಹ್ಞೂ ರೀ, ಅವ್ರನ್ನ ಕೇಳೇನ್ರಿ. ನಮ್ಮ ಮೈದ್ನನಿಗೂ ಅಂದ್ವಿ, ಅವರ ಕರ್ಕೊಂಬಂದಾರ್ರಿ ನನ್ನ. ಆ ಥರ ಏನೂ ಆಗಂಗಿಲ್ಲ ತಗೊಳ್ರಿ ಅಮ್ಮ. ಸರಿ ಆಯ್ತವ, ಕಳಿಸ್ಕೊಡ್ತೀನಿ ತಗೋ. ಎಷ್ಟೊತ್ತಿಗೆವಾ ಪೂಜೆ? ಒಂದಿಟ್ಟು ಅವರು ಹೊಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ತಾರ ತಂಗಿ. ಅಲ್ಲಿ ಬರ್ತಾರೆ ತಗೋ. ಏನು ಎಷ್ಟು 11-12 ಆಗತ್ತಿಲ್ಲ? ಹ್ಞೂ ರೀ, 10:30 ಹಿಂಗಾಗತ್ತೆ ತಗೊಳ್ರಿ. ಆಯ್ತಾಳಿವ, ಕಳಿಸ್ಕೊಡ್ತೀನಿ ತಗೋ. ರಾಧಕ್ಕ, ಮನಿ ಹೆಣ್ಮಗಳವ, ಮೊದ್ಲೇಕ ದೇವ್ರಿಗೆ ಗುಡಿ ತುಂಬಿ ನೀ ಆರತಿ ಮಾಡವ. ನಾನು ಈ ಮನೆಗೆ ಹೆಣ್ಮಗಳಾಗಿ ಬಂದಿಲ್ರಿ, ಒಂದು ಮುತ್ತೈದ ಮಗಳನ್ನ ನೀವು ಕರೆದಿರಿ, ನಾ ಬಂದೇನೆ ಅಷ್ಟೇ. ರಾಧಕ್ಕ, ನೀ ಬಂದಿದ್ದು ಬೇಷಾತಿ ಯವ್ವ. ನೀನು ಕೂಡ ಮಾತಾಡೋದು ಭಾಳ ಐತಿ ರಾಧಕ್ಕ, ಎಲ್ಲ ಮಾತಾಡ್ತೀನಿ ಅಂತ ಯವ್ವ. ಇವ್ರೇನು ಹಗ್ರಕತ್ತಂತ್ರಿ ಇಲ್ಲವ್ವ, ನಿಮ್ಮ ಅಣ್ಣ ತಮ್ಮರು ಹೆಣ್ರು, ಅದನ್ನೆಲ್ಲ ಕತಿ ಮಾಡಿ ಹೇಳ್ತೀನಿ. ಅಯ್ಯವ್ವ, ಏನು ಕಿಡ್ಡಿ ಮುರಿಕೆದಾಳೈಕಿ, ಸುಮ್ಮನೆ ನಿಂದ್ರಬೇಕಿಲ್ಲ. ಪೂಜೆ ಮಾಡಕತ್ತಾರೆ, ಏನೇನು ಎಬ್ಸಾಳ ಐತಿ ನಮ್ಮ ಏನೇನು ಮುಂದೆ ಏನೇನು ಹಾಡಾಕತ್ತ. ಅದನ್ನೇನಿದ್ರು ನೀ ಇವ್ರ ಹತ್ರ ಇಟ್ಕೊ. ನನಗೆ ಈ ಮನೆಗೆ ಏನು ಸಂಬಂಧ ಇಲ್ಲ. ನನ್ನ ಪೂಜೆಕಂತ ಕರೆದಾರ, ನಾ ಅದಕ್ಕೆ ಮಾತ್ರ ಬಂದೀನಿ. ಇಂಥದೆಲ್ಲ ನನ್ನ ಮುಂದೆ ಏನು ಹಚ್ಚಕ್ಕೆ ಹೋಗ್ಬೇಡ. ಅಲ್ಲೇ ಇಟ್ಕೊ, ನೀ ಏಟದಿ ಅನ್ನೋದು ಗೊತ್ತೈತೆ ಬಾ. ಏನು ಕಿಡ್ಡಿ ಎಬ್ಸಾಳ ಇಲ್ಲಿಕಿ, ಕಿಡ್ಡಿಗಿತ್ತಿ ಹಗರೇ ಇಲ್ಲಿ ನೋಡು, ಎತ್ತಿ ನೋಡಿ ಹೆಂಗೆ ಎಬ್ಸಾಳ ನಾಟಕನ. ಆಕೆ ಏನಾರ ಯಾಕೆ ಎಬ್ಸೋಳಕ್ಕ? ದೇವ್ರ ಪೂಜೆ ಮಾಡಕತ್ತೈತಿ, ಆ ದೇವಿನ ನೋಡ್ಕೊಂತಾಳೆ ಇವ್ರನ್ನ. ದೇವ್ರ ಮುಂದೆ ನೀವ ಉಡಿ ತುಂಬ್ರಿ ಅಂತ ನನ್ನ ಆಸೆ. ಮನೆ ಹೆಣ್ಮಗಳಾಗಲ್ಲ, ಒಂದು ಮುತ್ತೈದೆ ಮಗಳಾಗಿ ತುಂಬ್ರಿ. ರಾಧಕ್ಕ, ನಿನ್ನ ಪಾಪಿ ಇವ್ರಿಗೆ ಹೆತ್ತೈತಿ. ಅದಕ್ಕಿಂತ ಅದೇ ಎಬ್ಸಾರ ನೋಡಿ ಅವ್ವ ಇವರು. ನೀ ತುಂಬ್ಯಾಡ ಉಡಿನ. ಈಕೆಗೆ ಮಕ್ಕಳಾಗವಲ್ಲು, ಅದಕ್ಕೆ ಇದನ್ನ ಇಟ್ಟು ದೊಡ್ಡ ಪೂಜೆ ಮಾಡ್ಯಾರ. ನಾನು ಇನ್ನು ತಿರುಪತಿಗೆ ಹೇಳಕ್ಕಾಗಿಲ್ಲ, ತಿರುಪತಿಗೆಲ್ಲ ಹೇಳ್ತೀನಿ. ಹೇಳಿಂದ ನೋಡಾಕಂತೆ ಆಗತ್ತೆ ಇವ್ರದ್ದು. ಯವ್ವ, ತಿರುಪತಿ ಅಂಕರನ್ನ ಒಳಗೆ ಹಾಕೊಂಡಾರ ಇವರು. ಅದು ಅಂಕರು ಅದ್ರದ್ದು ಏನು ಮಾಟ ಮಾಡ್ಸ್ಯಾರೋ ಮರಡಿ ಮಾಡ್ಸ್ಯಾರೋ, ಅದು ಅಂಕರು ಹೆಂಡತಿ ಸೆರಗಿ ಹಿಡ್ಕೊಂಡು ಹಂಗೆ ಅಡ್ಡಾಡ್ತತಿ. ಇದನ್ನೆಲ್ಲ ನನ್ನ ಮುಂದೆ ಹೇಳುವಂಥ ಅವಶ್ಯಕತೆ ಇಲ್ಲ. ಅವ್ರ ಮನೆ ಅವ್ರು ಏನಾದರೂ ಮಾಡ್ಕೊಳಲ್ರಕ್ಕ, ನನ್ನ ಮುಂದೆ ಇದೆಲ್ಲ ಹೇಳಕ್ಕೆ ಹೋಗಬೇಡ. ಆರ್ತಿ, ನೀ ಅಂದಂಗೆ ಈಕೇನ ಏನೋ ದುರುದ್ದೇಶ ಇಟ್ಕೊಂಡ ಬಂದಳವ ಮನೆಗೆ. ಆ ಹುಡುಗಿನ ಸುಮ್ಮನೆ ನಿಂದ್ರಾಕ ಬಿಡವಳ ನೋಡು. ಏನು ಕಿವಿಯಾಗ ತುತ್ತೂರಿ ಓದಾಕತ್ತಾಳ ನೋಡು. ಅಯ್ಯ ಹಗ್ರ ಇಲ್ಲಿ ಬಿ ನೋಡ್ತೀನ, ಬಾಯಿ ಇಟ್ಟು ಮಾತು ಹೇಳಕತ್ತಾಳ. ಆಕಿ ಮೂತಿರುವುದ್ರು ಬಿಡವಳಿಕಿ. ಯವ್ವ, ಮನುಷ್ಯರ ಕಣ್ಣು ಕಟ್ಟಿ ಏನಾದರೂ ಮಾಡಬಹುದು, ಆದ್ರೆ ದೇವ್ರ ಕಣ್ಣು ಕಟ್ಟಿ ಏನು ಮಾಡೋಕ್ಕಾಗಂಗಿಲ್ಲ. ದೇವರಿಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟಾರ ಅಂಥೇಳಿ. ದೇವ್ರ ಹಾಡು ಒಂದೆರಡು ನುಡಿ ಹಾಡ್ಬಿ ರಾಧಮ್ಮ. ಅದು ನನಗೆ ಬರಂಗಿಲ್ರಿ ಅಂಥವೆಲ್ಲ ಹಾಡೋದು. ನಮ್ಮ ಹೆಣ್ಮಗಳು ಹಾಡ್ತಾಳೆ ನೋಡ್ರಿ, ಚೈತ್ರ ಹಾಡು.